ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ಕನೆಕ್ಷನಲ್ಲಿ ಮುಂದೆ ಏನಿದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಈ ಕನೆಕ್ಷನಲ್ಲಿ ಮುಂದೆ ಏನಿದೆ? ಇಬ್ಬರಲ್ಲೂ ಒಳ್ಳೆ ಪ್ರೀತಿ ಭಾವನೆಗಳಿದೆಯಾ? ಮುಂದೆ ಕಮಿಟ್ಮೆಂಟ್ ಇದೆಯಾ? ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಮತ್ತೆ ರಿಯೂನಿಯನ್ ಇದೆಯಾ ಹಾಗೆ ಕೇಳೋಣ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಡೀಪ್ ನೋಯಿಂಗ್ ಬರ್ತಾ ಇದೆ, ಹಾಗೆ ರೀಜನರೇಷನ್, ಮತ್ತೊಂದು ಸಿರೆಂಡಿಪಿಟಿ. ಈ ನಿಮ್ಮ ಕನೆಕ್ಷನ್ನಲ್ಲಿ ಇಬ್ಬರಲ್ಲೂ ಶಾಂತಿ ನೆಮ್ಮದಿ ಇದೆ, ಆದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಅನ್ನೋದಿದೆ. ಒಂದು ಕಾಲದಲ್ಲಿ ಚೆನ್ನಾಗಿದ್ರಿ, ಖುಷಿಯಾಗಿದ್ರಿ, ಶುರುವಿನಲ್ಲಿ ಸಂತೋಷ ಇರುತ್ತೆ, ಹೊಸತನ ಇರುತ್ತೆ. ಆದರೆ ದಿನ ಕಳೆದ ಹಾಗೆ ಜೀವನ ಇಷ್ಟೇನಾ ಅನ್ನೋ ಭಾವನೆ ಬರುತ್ತೆ. ಎಲ್ಲಿ ಇಮ್ಮೆಚ್ಯೂರಿಟಿ ಇರುತ್ತೋ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೋ, ಅಲ್ಲಿ ಆಗಾಗ ಜಗಳಗಳು, ಮನಸ್ತಾಪಗಳಿದ್ದೇ ಇರುತ್ತೆ. ಈ ಒಂದು ಕನೆಕ್ಷನಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಹಾಗನ್ನಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಮುಂದೆ ಹೊಂದಾಣಿಕೆ ಇದೆಯಾ? ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಇದು ಕಂಟಿನ್ಯೂ ಆಗುತ್ತಾ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲೊಂದು ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ ನೋಡಿ. ಇಲ್ಲಿ ಇಂಡಿಸಿಷನ್, ಏನೋ ಇಬ್ಬರು ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಇಬ್ಬರು ದಾರಿನೂ ಬೇರೆ ಬೇರೆ ಆಗಿದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಈಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳಿದೆ, ನಾವು ಮತ್ತೆ ಒಟ್ಟಿಗೆ ಸೇರ್ಕೋತೀವಾ, ಅದೇನು ಅಂತ ನೋಡೋಣ. ಎಷ್ಟೋ ಜನ ಹೇಳ್ತೀರಾ, ಮೊದಲು ನಾವು ತುಂಬ ಚೆನ್ನಾಗಿದ್ವಿ, ಕೇರಿಂಗ್ ಭಾವನೆ ಇತ್ತು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ವಿ, ಇದು ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ಈಗ ಇಬ್ಬರು ದೂರ ಆಗಿದ್ದೀವಿ, ಸುಮಾರು ದಿನದಿಂದ ಕಾಂಟ್ಯಾಕ್ಟ್ ಇಲ್ಲ, ಮೆಸೇಜ್ ಇಲ್ಲ, ಮತ್ತೆ ಅವ್ರು ಬರ್ತಾರಾ ಹಾಗೆಲ್ಲ ನಿಮ್ಮ ಪ್ರಶ್ನೆಗಳಿದೆ ಇಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಮಿಬ್ಬರಲ್ಲಿ ಏನು ನಡೆದಿದೆ? ಇಲ್ಲೊಂದು ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಹಾಗೆ ಏಸ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್, ಹಾಗೆ ಡೆವಿಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 5 ಆಫ್ ಕಪ್ಸ್. ಇಲ್ಲಿ ಬಾಟಮ್ನಲ್ಲಿ 10 ಆಫ್ ಕಪ್ಸ್ ಇದೆ. ಇಬ್ಬರಲ್ಲೂ ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು, ಮುಂದೆ ಮದುವೆ ಮಾಡ್ಕೋಬೇಕು ಅನ್ನೋ ಕನಸು ಕಾಣ್ತಾ ಇದ್ರಿ. ಆದರೆ ಇಲ್ಲಿ ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಮನಸ್ಸು ಒಡೆದಿದೆ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ವಿಷಯಕ್ಕೋಸ್ಕರ ಆಗಾಗ ನಿಮ್ಮಿಬ್ಬರಲ್ಲಿ ಜಗಳಗಳಾಗ್ತಾ ಇತ್ತು. ಈ ಒಂದು ರಿಲೇಷನ್ಶಿಪ್ನಲ್ಲಿ ಅಷ್ಟೊಂದು ಹೊಂದಾಣಿಕೆ ಇಲ್ಲ ಅನ್ನೋದು ಬರ್ತಾ ಇದೆ. ಆಗಾಗ ನಿಮ್ಗೆ ಏನೇನೋ ಅನುಮಾನಗಳು ಬರ್ತಾ ಇತ್ತು, ಆದರೆ ಅವರೇನೂ ನಿಮಗೆ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನೋ ಅನುಮಾನ ನಿಮಗೆ ತುಂಬ ಇತ್ತು, ಆದ್ದರಿಂದ ಯಾವಾಗಲೂ ಬೇಜಾರಾಗ್ತಾ ಇತ್ತು ನಿಮಗೆ. ಎಷ್ಟೋ ಸರಿ ಇದಕ್ಕೋಸ್ಕರ ನೀವು ಬೇಜಾರು ಮಾಡಿಕೊಂಡು ಹತ್ತಿರೋದಿದೆ. ಅವರು ಅಷ್ಟೊಂದು ನಿಮ್ಮನ್ನು ಗಮನಿಸ್ತಾ ಇರಲಿಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ಆದರೆ ಈಗೀಗ ನಿಮಗೆ ನೀವೇ ಧೈರ್ಯ ಹೇಳ್ಕೊತಾ ಇದ್ದೀರಾ. ಒಂದು ಕಾಲದಲ್ಲಿ ಇದ್ದಂಥ ಪ್ರೀತಿ ಈಗಿಲ್ಲ, ಇದನ್ನು ನಂಬೋಕ್ಕೆ ಆಗ್ತಾ ಇಲ್ಲ ನಿಮಗೆ. ಮೊದಲೆಲ್ಲ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು, ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರು, ಒಳ್ಳೆ ಕೇರಿಂಗ್ ಭಾವನೆ ಇತ್ತು, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ವಿಚಾರಿಸ್ತಾ ಇದ್ರು. ಈಗೀಗ ನಿಮ್ಮ ಕಡೆ ಗಮನ ಇಲ್ಲ, ಇಲ್ಲಿ ಕನೆಕ್ಷನ್ ಬ್ಲಾಕ್ ಆಗಿದೆ. ನಿಮಗೆ ಇದರಿಂದೆಲ್ಲ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ನಿಮ್ಮ ನೆನಪಿದೆಯಾ? ಇಲ್ಲಿ 5 ಆಫ್ ಕಾಯಿನ್ಸ್ ಬರ್ತಾ ಇದೆ, 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ ನೈಟ್ ಆಫ್ ಸಾರ್ಟ್ಸ್ ಇದೆ. ನೈಟ್ ಆಫ್ ಸೋರ್ಟ್ಸ್ ಇಬ್ಬರು ಎನರ್ಜಿನಲ್ಲೂ ಬರ್ತಾ ಇದೆ.
ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಇಲ್ಲೊಂದು ಹೆರಫೆಂಟ್ ಇದೆ. ಇಬ್ಬರಲ್ಲೂ ಏನೂ ಡಿಫ್ರೆನ್ಸಸ್ ಇದೆ. ಇಬ್ಬರಿಗೂ ಅಂಥ ಹೊಂದಾಣಿಕೆ ಇರಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ನಾನು ಮೊದಲೇ ಹೇಳಿದೆ. ಆಗಾಗ ಅವ್ರ ಬಿಹೇವಿಯರ್ ಬಗ್ಗೆ ನಿಮಗೆ ಅನುಮಾನ ಬರ್ತಾ ಇತ್ತು. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಗಳೂ ಆಗ್ತಾ ಇತ್ತು. ನೀವಿಬ್ಬರು ಇಲ್ಲಿ ಸೋಲ್ಪಾತಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಬ್ಲಾಕೇಜಸ್ ಇದೆ. ಬ್ಲಾಕೇಜಸ್ ಅಂದಾಗ ಆಗಾಗ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅನುಮಾನಗಳು ಕಾಡ್ತಾ ಇರುತ್ತೆ ನಿಮಗೆ. ಅದಕ್ಕೆ ಅವರು ಕ್ಲಾರಿಟಿ ಕೊಡೋಕ್ಕೆ ರೆಡಿ ಇಲ್ಲ, ಆದರೆ ನೀವು ಬಿಡೋಕ್ಕೂ ರೆಡಿ ಇಲ್ಲ. ತುಂಬ ದಿನದಿಂದ ಇಲ್ಲಿ ಆತ್ಮೀಯತೆ ಇದೆ, ಅದನ್ನು ಒಂದೇ ಸಾರಿ ಮರೆಯೋದು ಹೇಗೆ? ಆದರೆ ಆಗಾಗ ನಿಮ್ಮಿಬ್ಬರಲ್ಲಿ ಇದೇ ವಿಷಯಕ್ಕೆ ಮಾತುಕತೆಗಳಾಗಿರೋದ್ರಿಂದ ಇಬ್ಬರು ಈಗ ಸದ್ಯದಲ್ಲಿ ದೂರ ಆಗಿದ್ದೀರಾ. ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನಂಬರ್ 5 ಮತ್ತು ನಂಬರ್ 7 ನಿಮಗೆ ಪ್ರಾಮಿನೆಂಟ್ ಆಗಿದೆ. ನೀವು ಅವ್ರಿಗೆ ಇಷ್ಟ ಇದ್ದೀರಾ, ಆದರೆ ನಿಮ್ಮ ಇಂಪಲ್ಸಿವ್ ನೇಚರ್ ಅಂದರೆ ಅನುಮಾನ ಪಡೋದು, ಆಗಾಗ ಜಗಳಗಳು ಮಾಡೋದು, ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಿರೋದ್ರಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಇದು ಸ್ವಲ್ಪ ದಿನ ಮಾತ್ರ. ಇವರೊಂದು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನಿಮ್ಮ ಜೊತೆ ಮಾತು ಬೆಳೆಸೋಕ್ಕೂ ಇಷ್ಟ ಇಲ್ಲ. ಅವರ ಕೆಲಸ ಕಾರ್ಯಗಳಲ್ಲಿ ಮನಸ್ಸನ್ನು ತೊಡಗಿಸ್ಕೊಂಡಿದ್ದಾರೆ, ಬ್ಯುಸಿ ಮಾಡ್ಕೊಂಡಿದ್ದಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಆದರೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮನ್ನು ಮರ್ತಿಲ್ಲ. ಸ್ವಲ್ಪ ದಿನ ಇದೆಲ್ಲ ಸರಿಯಾಗಲಿ ಹಾಗನ್ಕೊಂಡಿರಬೇಕು ಅವರು. ಇದಕ್ಕೆ ಇನ್ನೇನು ಫೀಲಿಂಗ್ಸ್ ಇದೆ ನೋಡೋಣ. ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ಡಿಸಗ್ರಿಮೆಂಟ್ಸ್ ಬರ್ತಾ ಇದೆ ನೋಡಿ. ಹಾಗೆ ರೆಸಿಪ್ರೊಸಿಟಿ, ಓವರ್ವೆಲ್ಮ್ಡ್, ಏನೋ ಸ್ಟ್ರೆಸ್ ಇದೆ. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಹೀಲ್ ಅಂತ ಹೇಳ್ತಾ ಇದ್ದಾರೆ. ಗಾಸಿಪ್, ಇಲ್ಲಿ ಯಾರ್ಯಾರ್ದೋ ಮಾತು ಕೇಳಿಕೊಂಡು ನೀವು ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಹಾಗೆ ಅಂದ್ಕೊಂಡಿದ್ದಾರೆ ಅವರು. ನಿಜ ಏನು ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇಬ್ಬರಲ್ಲೂ ಏನೇನೋ ಡಿಸಗ್ರಿಮೆಂಟ್ಸ್ ಇತ್ತು, ಮಾತುಕತೆಗಳು ನಡೆದಿತ್ತು, ಆಗಾಗ ಜಗಳಗಳೂ ಆಗ್ತಾಯಿತ್ತು. ಇವೆಲ್ಲದರಿಂದ ಸ್ಟ್ರೆಸ್ ಇತ್ತು ಅನ್ನೋದಿದೆ. ನಿಮ್ಮ ಮೇಲೆ ಆಗಾಗ ಅವ್ರಿಗೆ ಸಿಟ್ಟು ಬರ್ತಾಯಿತ್ತು. ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಇಷ್ಟ ಇದ್ರೂ ಯಾಕೋ ಮನಸ್ಸಿಲ್ಲ ಅನ್ನೋದಿದೆ. ಈ ಟೈಮಲ್ಲಿ ಇಬ್ಬರಲ್ಲೂ ಗ್ಯಾಪ್ ಇದೆ. ಇದು ಮತ್ತೆ ಚಿಗುರುತ್ತಾ? ಮತ್ತೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ? ನಿಮ್ಮಿಬ್ಬರಲ್ಲಿ ಮುಂದೆ ಹೊಂದಾಣಿಕೆ ಇದೆಯಾ? ಅದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಬರ್ತಾ ಇದೆ. ಇಲ್ಲಿ ಬ್ರೋಕನ್ ಹಾರ್ಟ್, ಮತ್ತೊಂದು ವಿಕ್ಟ್ರಿ, ಹಾಗೆ ದಿ ಸನ್ ಕಾರ್ಡ್ ಬರ್ತಾ ಇದೆ. ಮತ್ತೊಂದು ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ದಿ ಥಿಂಕಿಂಗ್ ವುಮನ್. ಏನೋ ಮಾತುಕತೆಗಳಾಗಿದೆ, ಆದರೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ. ಮತ್ತೆ ಅವ್ರು ನನ್ನ ಲೈಫಿಗೆ ಬರ್ತಾರಾ? ಮತ್ತೆ ನಾವಿಬ್ಬರು ಕನೆಕ್ಟ್ ಆಗ್ತೀವಾ? ಈ ಕನೆಕ್ಷನಲ್ಲಿ ಮುಂದೆ ಹೊಂದಾಣಿಕೆ ಇದೆಯಾ? ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಏಂಜಲ್ಸ್ ನಿಮ್ಗೇನು ಹೇಳ್ತಾ ಇದ್ದಾರೆ? ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಇವೆಲ್ಲ ಅನುಮಾನಗಳು, ಮಾತುಕತೆಗಳಿಂದ ಅವ್ರಿಗೆ ಮನಸ್ಸು ಒಡೆದಿದೆ, ಬ್ರೋಕನ್ ಹಾರ್ಟ್ ಬರ್ತಾ ಇದೆ. ಆದರೆ ಮುಂದೆ ವಿಕ್ಟ್ರಿ ಇದೆ ಅನ್ನೋದಿದೆ. ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಷ್ಟ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಬರ್ತಾ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಇರ್ಬೋದು ಅಥವಾ ವುಮನ್ ಹೋಲ್ಡಿಂಗ್ ಎ ಹಾರ್ಟ್ ಇರ್ಬೋದು. ಇದು ಇಬ್ರಿಗೂ ಅನ್ವಯಿಸುತ್ತೆ. ಇಲ್ಲಿ ನಿಮ್ಮಿಬ್ರಿಗೂ ಹೊಂದಾಣಿಕೆ ಅವಶ್ಯಕತೆ ಇದೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ಪ್ರೀತಿ ಇದೆ. ಮುಂದೆ ಇದು ಚಿಗುರುತ್ತೆ ಅನ್ನೋದು ಬರ್ತಾ ಇದೆ. ಸ್ವಲ್ಪ ಕಾಲ ನೀವಿಬ್ರೂ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಆದರೆ ಮುಂದೆ ಈ ಕನೆಕ್ಷನ್ನಲ್ಲಿ ಹ್ಯಾಪಿನೆಸ್ ಇದೆ. ಆ ಸಿಟ್ಟು, ಮುನ್ಸು, ಕೋಪಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇಲ್ಲಿ ವಿಕ್ಟ್ರಿ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.